ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 20 ವರ್ಷಗಳಿಂದ ದಿನಗೂಲಿ ನೌಕರರಾಗಿ ಕೆಲಸ ಮಾಡುತ್ತಿದ್ದ ಕೆಎಸ್ ಸರಸ್ವತಿ ಅವರಿಗೆ ಮೈಸೂರಿನ ಔದ್ಯೋಗಿಕ ನ್ಯಾಯಾಧೀಕರಣ ನ್ಯಾಯಮೂರ್ತಿ ಪಿ. ಸಂಧ್ಯಾರಾವ್ ಕಾಯಮಾತಿ ಮಾಡಲು ಆದೇಶಿಸಿದ್ದಾರೆ. ಈ ಆದೇಶವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂಲಿ ಮತ್ತು ಗೌರವಧನ ನೌಕರರ ಮಹಾಮಂಡಳದ ಅಧ್ಯಕ್ಷರು ಮತ್ತು ವಕೀಲರು ಆದ ಪ್ರಮೋದ್ ಚಿಕ್ಕಮನ್ನೂರ್ ಸ್ವಾಗತಿಸಿದ್ದು, ಅವರನ್ನು ಭಾನುವಾರ ಸನ್ಮಾನ ಮಾಡಲಾಯಿತು. ಕಲ್ಯಾಣ ಇಲಾಖೆಯಲ್ಲಿ 20 ವರ್ಷಗಳಿಂದ ದಿನಗೂಲಿ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ ಕೆಎಸ್ ಸರಸ್ವತಿಯವರ ದಿನಗೂಲಿ ಸೇವೆಯನ್ನು 3 ತಿಂಗಳ ಒಳಗೆ ಸಕ್ರಮಗೊಳಿಸುವಂತೆ ಔದ್ಯೋಗಿಕ ನ್ಯಾಯಾಧೀಕರಣ ಮೈಸೂರು ನೀಡಿದ ಆದೇಶವನ್ನು ನಾವಿಲ್ಲಿ ಸ್ವಾಗತಿಸ್ತಾ ಇದ್ದೀವಿ. ಇಲ್ಲಿವರೆಗೆ ದಿನಗೂಲಿ ನೌಕರರ ಕಾಯಮತಿ ವಿಷಯಗಳನ್ನು ನಾವು ಸುಪ್ರೀಂ ಕೋರ್ಟಿಗೆ, ಹೈಕೋರ್ಟಿಗೆ ಹೋಗ್ತಿದ್ದೀವಿ. ಆದರೆ ಪ್ರಥಮ ಬಾರಿಗೆ ನ್ಯಾಯಾಂಗ ಇತಿಹಾಸದಲ್ಲಿ ಟ್ರಿಬ್ಯುನಲ್ಲು ಲೇಬರ್ ಕೋರ್ಟು ದಿನಗೂಲಿ ನೌಕರನ ಸೇವೆಯನ್ನು ಸಕ್ರಮ ಮಾಡಂತೇಳಿ ನೀಡಿರೋ ಆದೇಶ ಇದೇ ಪ್ರಥಮ. ಈ ಆದೇಶ ಇಡೀ ದಿನಗೂಲಿ ನೌಕರ ಹೋರಾಟಕ್ಕೆ ಒಂದು ದಾರಿದೀಪ ಆಗುತ್ತೆ. ಇಡೀ ರಾಜ್ಯದಲ್ಲಿ ಇನ್ಮೇಲೆ ಯಾವ ದಿನಗೂಲಿ ನೌಕರು ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ. ತಮ್ಮ ಜಿಲ್ಲೆಯಲ್ಲಿರೋ ಕಾರ್ಮಿಕ ನ್ಯಾಯಾಲಯಕ್ಕೆ ಅರ್ಜಿ ಕೊಟ್ಟು ತಮ್ಮ ಸೇವಾ ಸಕ್ರಮತೆಯನ್ನು ಪಡೆದುಕೊಳ್ಳುವಂಥ ಅವಕಾಶ ಈ ತೀರ್ಮಾನದಿಂದ ನೀಡಿದೆ. ಇಲ್ಲಿ ನಾವು ಪ್ರಥಮವಾಗಿ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಮುಂದೆ ಅರ್ಜಿ ಹಾಕಿದ್ವಿ, ಈ ರೀತಿ ನಮಗೆ ಕಾಯಂ ಮಾಡಿಲ್ಲ ಅಂಥೇಳಿ. ಆ ಅರ್ಜಿ ಸಂಧಾನ ವಿಫಲತೆಯಲ್ಲಿ ಸಂಧಾನಾಧಿಕಾರಿಗಳು ಸರ್ಕಾರಕ್ಕೆ ಏನು ವರದಿ ಕೊಟ್ಟರು, ಆ ವರದಿ ಆಧಾರದ ಮೇಲೆ ಸರ್ಕಾರ ಲೇಬರ್ ಕೋರ್ಟ್ಗೆ, ಟ್ರಿಬ್ಯುನಲ್ಗೆ ಆದೇಶ ಮಾಡಿ ಸರಸ್ವತಿ ಇವರ ದಿನಗೂಲಿ ಸೇವೆಯನ್ನು ಸಕ್ರಮ ಮಾಡದಿರೋ ನ್ಯಾಯಸಮ್ಮತವೇ, ಇದಕ್ಕೆ ಪರಿಹಾರ ಏನು ಅಂತ ಸರ್ಕಾರ ಆದೇಶ ಕೋರ್ಟಿಗೆ ಬಂದ ನಂತರ ಸುಮಾರು 8 ತಿಂಗಳಿಂದ ನಿರಂತರವಾಗಿ ಕೋರ್ಟ್ದಲ್ಲಿ ವಾದ ವಿವಾದ ನಡೆದು ದಾಖಲೆಗಳ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಪು ನೀಡಿದೆ. ಕೆಎಸ್ ಸರಸ್ವತಿ ಅವರ ದಿನಗೂಲಿ ಸೇವೆಯನ್ನು 3 ತಿಂಗಳ ಒಳಗೆ ಸಕ್ರಮ ಮಾಡಬೇಕಂತ ಏನು ಆದೇಶ ನೀಡಿದೆ. ಈ ಆದೇಶ ದಿನಗೂಲಿ ನೌಕರ ಹೋರಾಟಕ್ಕೆ ಒಂದು ಬಲ ಬಂದಂತಾಗಿದೆ. ಎಷ್ಟು ವರ್ಷ ಅವರು ಸರ್ವಿಸ್ ಮಾಡಿದ್ದಾರೆ? 20 ವರ್ಷ ದಿನಗೂಲಿ ಕೆಲಸ ಮಾಡಿದ್ದಾರೆ. 20 ವರ್ಷ. ಇನ್ನೂ 6 ವರ್ಷ ಸರ್ವಿಸ್ ಬಾಕಿ ಇದೆ. ಈಗ ಸಂತೋಷ ಏನಂದ್ರೆ, ಈಗ 24ರ ನಂತರ ಯಾರು ರಿಟೈರ್ ಆಗ್ತಾರೆ ಅವ್ರ ಪೆನ್ಷನ್ ಇಲ್ಲ. ವಿದೌಟ್ ಪೆನ್ಷನ್ನು ನಾವು ದಿನಗೂಲಿ ನೌಕರು ಬದುಕೋದೇ ಕಷ್ಟ. ಆದರೆ ಈ ತೀರ್ಮಾನದ ನಂತರ ನಾವು ಕಾಯಮಾತಿ ಪಡ್ಕೊಂಡ್ರೆ ನಮಗೆ ಪೆನ್ಷನ್ ಸಿಗ್ತದೆ, ಅದು ನಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ. ಈ ತೀರ್ಪು ಬರೀ ಆರ್ಥಿಕ ಅಲ್ಲ, ಇಡೀ ಜೀವನ ಬದಲಾಗುತ್ತೆ. ನಮಗೆಲ್ಲರೂ ಕಾಯಂ ಆದ್ಕೊಳ್ಳಿ ಪೆನ್ಷನ್ ತಗೋತೀವಿ. ಈಗ ನಿಮಗೆ ಪೆನ್ಷನ್ ಎಷ್ಟು ಬರ್ತೀರಿ? ಪೆನ್ಷನ್ 28,000 ರೂಪಾಯಿ. ಅಂದರೆ ಈ ಸೌಲಭ್ಯ ನಮ್ಮ ಎಲ್ಲ ದಿನಗೂಲಿ ನೌಕರಿಗೆ ಈ ಆದೇಶ ಪಡ್ಕೋತೀವಿ ಅಂಥೇಳಿ ನಾನು ಯಾರು ಈ ತೀರ್ಪು ಕೊಟ್ಟಿದ್ದಾರೆ ಸಂಧ್ಯಾರಾವ್ ಪಿ ನ್ಯಾಯಮೂರ್ತಿಗಳಿಗೆ ನಮ್ಮ ಎಲ್ಲ ದಿನಗೂಲಿ ನೌಕರರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈಗ ಎಷ್ಟು ಜನ ಅರ್ಜಿ ಹಾಕೊಂಡಿದ್ದಾರೆ? ಈಗ ನಾವು ಒಂದು 37 ಜನ ಅರ್ಜಿ ಹಾಕೊಂಡಿದ್ವಿ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಮುಂದೆ. ಅಲ್ಲಿ ನಡೀತಾ ಇದೆ. ಈಗ 25ನೇ ತಾರೀಕು ಎನ್ಕ್ವೈರಿ ಇದೆ. ಮತ್ತೆ ಅದಾದ ನಂತರ ಸರ್ಕಾರಕ್ಕೆ ವರದಿ ಹೋಗುತ್ತೆ, ಸರ್ಕಾರದಿಂದ ಕೋರ್ಟಿಗೆ ಬರುತ್ತೆ. ಅಷ್ಟು ಜನಕ್ಕೆ ನ್ಯಾಯ ಸಿಗೋ ಭರವಸೆ ಖಂಡಿತ ಸಿಗುತ್ತೆ. ಅಂದರೆ ಈ ಜಜ್ಮೆಂಟಲ್ಲಿ ಬಂದಿದೆ, ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಈಗ 20 ವರ್ಷ ದಿನಗೂಲಿ ಸೇವೆ ಮಾಡಿ ಸರ್ಕಾರ ಯಾಕೆ ಅಥವಾ ಇಲಾಖೆಗಳು ಯಾಕೆ ಈ ಥರ ಅವ್ರಿಗೆ ತೊಂದರೆಗಳು ಕೊಡ್ತಾರೆ ಸರ್? ಕಾಯಂ ಮಾಡಬೇಕು. ಎಲ್ಲ ಇಲಾಖೆಯಲ್ಲಿ ಕಾಯಂ ಮಾಡಿದ್ದಾರೆ, ಸೋಷಿಯಲ್ದಲ್ಲಿ ಮಾಡಿಲ್ಲ. ಸೋಷಿಯಲ್ ವೆಲ್ಫೇರ್ದಲ್ಲಿ ಮಾಡಲೇ ಇಲ್ಲ. ಎಲ್ಲ ಇಲಾಖೆಯಲ್ಲಿ ಮಾಡಿದ್ದಾರೆ. ಸುಮಾರು ಇಲಾಖೆಯೊಳಗೆ ಎಲ್ಲರೂ ಕಾಯಂ ಮಾಡಿದ್ದಾರೆ. ಉಮಾದೇವಿ ಜಜ್ಮೆಂಟ್ ಬಂದ ನಂತರ ಅರಣ್ಯ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಜಿಲ್ಲಾ ಪಂಚಾಯತಿ, ಮೈನರ್ ಇರಿಗೇಷನ್ನು ಎಲ್ಲ ಕಾಯಂ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಮಾತ್ರ ಮಾಡಿಲ್ಲ. ಮಾಡಬೇಕಾಗಿತ್ತು. ಅಲ್ಲಿ ಕೆಲಸ ಮಾಡೋಲ್ಲ ಶೋಷಿತ ವರ್ಗದ ಜನರೇ ಕೆಲಸ ಮಾಡ್ತಾರೆ. ಅಲ್ಲಿ ಅಧಿಕಾರಿಗಳೆಲ್ಲ ಅವರೇ. ಮತ್ತು ಸಮಾಜಕ್ಕೆ ಒಳ್ಳೇದು ಮಾಡೋ ಇಲಾಖೆ ಅದೇ ಅವರೇ ನಮಗೆ ಮಾಡಲಿಲ್ಲ. ಇಡೀ ರಾಜ್ಯ ಎಲ್ಲ ಮಾಡಿದೆ, ಅವ್ರು ಮಾಡಲಿಲ್ಲ. ಇಲಾಖೆಯಲ್ಲಿ ಭ್ರಷ್ಟಾಚಾರಗಳಂತ ಇಲ್ಲ ಸರ್, ಅವ್ರು ತೆಲಾಕ್ ಬಂದ್ಬಿಟ್ಟಿದೆ. ಇವ್ರು ಹಿಂಗೆ ಗುಲಾಮರಾಗೆ ಇರ್ಬೇಕಂತ. ಇವ್ರು ಗುಲಾಮರಾಗೆ ಇರಬೇಕು, ಅಣ್ಣ ಅನ್ಬೇಕು ಬಂದಿರ ನನಗೆ. ಪರ್ಮನೆಂಟ್ ಆದ್ರೆ ನಮ್ಮ ಹತ್ರ ಬರ್ತಾರೆ ಇವರು. ಈಗ ಆದೇಶದ ವಿರುದ್ಧ ಏನಾದ್ರು ಮೇಲ್ಮನವಿ ಸಲ್ಲಿಸ್ತಾರಾ ಸರ್ ಅವರು ಇಲಾಖೆಯವರು? ನೋಡೋಣ ಸರ್. ಈಗ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿಬಿಟ್ಟಿದೆ. ಎಷ್ಟು ತಿಂಗಳು ಒಳಗಡೆ? 3 ತಿಂಗಳು. 3 ತಿಂಗಳು ಒಳಗಡೆ. ಒಂದು ವೇಳೆ 3 ತಿಂಗಳು ಒಳಗಡೆ ಅವರಿಗೆ ಕಾಯಂ ಮಾಡಲಿಲ್ಲ, ಇಲ್ಲೇ ಹಾಕ್ಬಿಡ್ತೀವಿ. ಇಲ್ಲೇ ಆಗ್ತೀವಿ. ಪ್ರಾಸಿಕ್ಯೂಷನ್ ಆಗ್ತೀವಿ. ಅದು ಇಂಪ್ಲಿಮೆಂಟ್ ಆಗಲಿ ಅವರು ವಾರಂಟ್ ಇಶ್ಯೂ ಆಗುತ್ತೆ. ಕಂಟೆಂಪ್ಟ್ ಬರೋ ಪ್ರಾಸಿಕ್ಯೂಷನ್ ಇಲ್ಲ. ಹಾಂ, ಸೀದಾ ಕೋರ್ಟೆ ಜೈಲಿಗೆ ಹೋಗ್ತಾರೆ. ಇದೊಂದು ಐತಿಹಾಸಿಕ ಜಯ ಅಂತ. ಐತಿಹಾಸಿಕ ಸರ್. ಇಡೀ ರಾಜ್ಯದಲ್ಲಿ ಈ ರೀತಿ ತೀರ್ಮಾನ ಬಂದಿದ್ದು ಇದೇ ಫಸ್ಟ್. ಇದು ಬರೀ ಮೈಸೂರು ಜಿಲ್ಲೆಗೆ ಮಾತ್ರ ಅನ್ವಯ ಆಗೋದಿಲ್ಲ, ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ, ದೇಶಕ್ಕೆ ಅನ್ವಯ ಆಗುತ್ತೆ. ಯಾಕಂದರೆ ಇಂಥ ತೀರ್ಪು ಯಾವತ್ತೂ ಬಂದಿಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ಆದರೆ ಟ್ರಿಬ್ಯುನಲ್ ಕೊಟ್ಟಿಲ್ಲ. ಟ್ರಿಬ್ಯುನಲ್ ಕೊಟ್ಟಿದ್ದು ಇದೇ ಪ್ರಥಮ. ಅದಕ್ಕೆ ನಾವು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಥ್ಯಾಂಕ್ ಯು.
ನಾನು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಸತತ 20 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀನಿ. ನನಗೆ ಕಾಯಮತಿ ಬೇಕು ಅಂತ ಕೇಳಿದಾಗೆಲ್ಲ ನಮಗೆ ಕೊಡದೆ ಬರಹ ಕೊಟ್ಟಿದ್ದರು. ಅದರ ಮೇಲೆ ನಾವು ಚಾಲೆಂಜ್ ಮಾಡಿ ನಮ್ಮ ಪ್ರಮೋದ್ ಚಿಕ್ಕಮಣ್ಣೂರು ಸರ್ ಅವರು ಇಲ್ಲೇ ನಮ್ಮ ಒಂದು ಔದ್ಯೋಗಿಕ ನ್ಯಾಯಾಧೀಕರಣದಲ್ಲಿ ಒಂದು ಇದನ್ನು ಹಾಕೋಣ ಅಪೀಲ್ ಅಂತೇಳಿ ಹಾಕಿದರು. ಅದಕ್ಕೆ ಅವರು ಹೋರಾಟದ ಫಲವಾಗಿ ಇವತ್ತು ನನ್ನ ಒಂದು ಕಾಯಮತಿ ಆದೇಶನ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತು ನನ್ನೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಎಷ್ಟು ವರ್ಷದ ಹೋರಾಟ ನಮ್ಮ ವಕೀಲರದು ನನ್ನ ಸರ್ವಿಸಿಗೆ ಸೇರುತ್ತಾವಿಂದ ನನ್ನ ಜೊತೆನೇ ಇದ್ದಾರೆ. ನಮಗೆ ಜೊತೆ ಬೆನ್ನೆಲುಬಾಗಿ ನಿಂತು ನಮ್ಮ ಒಂದು ದಿನಗೂಲಿ ನೌಕರಗಳಿಗೆ ಆಶಾಕಿರಣವಾಗಿ ಒಂದು ಗಾಡ್ ಗಿಫ್ಟ್ ಅಂತ ಹೇಳಬೇಕು ನಮಗೆ ಅವರು. ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಯಾವ ತೊಂದರೆಗಳು ಬರಲಿ ಏನೇ ಬರಲಿ ಜೊತೆಗಿದ್ದು ಸತತವಾಗಿ ಶ್ರಮಿಸ್ತಾ ನಮ್ಮನ್ನ ಏನಾರು ಮಾಡಿ ಕಾಯಮಾತಿ ಮಾಡಿ ಅವ್ರಿಗೂ ಒಂದು ಆರ್ಥಿಕವಾಗಿ ಸಬಲರಾಗಿ ಇರಲಿ. ಮುಂದೆ ರಿಟೈರ್ಡ್ ಆದಾಗ ಒಂದು ಪೆನ್ಷನ್ ಇಲ್ಲದೆ ಮನೇಲಿ ಕೂತ್ರೆ ಯಾರು ನೋಡ್ಕೊಳ್ಳೋ ಅಂಥ ಸ್ಥಿತಿ ಇರಲ್ಲ. ಅದಕ್ಕಾಗಿ ಅವರ ಜೀವನನ ಅವ್ರಿಗೆ ಮಾಡ್ಕೊಡೋದಕ್ಕೆ ಒಂದು ಮಾಡಲೇಬೇಕು. ಏನಾದರೂ ಆಗಲಿ ಅವ್ರಿಗೆ ಒಂದು ಕಾಯಮಾತಿ ನಾವು ಕೊಡಿಸ್ಲೇಬೇಕು ಅಂತ ಧ್ಯೇಯನ ತೊಟ್ಟು ಸತತವಾಗಿ ಹಗಲು ಇರುಳು ಕೂಡ ಅವರು ದುಡಿದು ನ್ಯಾಯನ ಕೊಡಿಸ್ಕೊಟ್ಟಿದ್ದಾರೆ. 20 ವರ್ಷ ತಾವು ದಿನಗೂಲಿ ನೌಕರರಾಗಿದ್ದೀರಿ. ಹೌದು ಸರ್, ಸರ್ಕಾರ ನಿಮ್ಮನ್ನ ಕಾಯಂ ಮಾಡಿದೆ. ಸರ್ ತುಂಬ ಸಂತೋಷ ಆಗ್ತಾ ಇದೆ ಸರ್. ಎಷ್ಟು ಅಂದರೆ ಅದನ್ನು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಸರ್, ಅಷ್ಟು ಖುಷಿಯಾಗಿದೆ. ಉಳಿಕೆ ನಿಮ್ಮ ಸಹೋದ್ಯೋಗಿಗಳಿಗೂ ನಿಮ್ಮ ನ್ಯಾಯ ಬಂದಿರೋದು ಅವ್ರಿಗೂ ಅನುಕೂಲ ಆಗುತ್ತೆ ಸರ್. ಒಂದು ಆದೇಶ ಆದಮೇಲೆ ಅದು ಎಲ್ಲರಿಗೂ ಅನುಕೂಲ ಆಗೇ ಆಗುತ್ತೆ ಸರ್. ಆ ಅನುಕೂಲನ ನಮ್ಮ ಅಧ್ಯಕ್ಷರು ನಿಂತು ಹೋರಾಟ ಮಾಡಿ ಮಾಡಿಸ್ಕೊಡ್ತಾರೆ ಸರ್.